ಈ ಜನ್ಮ ಮತ್ತು ಮರಣ ಎರಡರ ಮಧ್ಯದಲ್ಲಿರುವಂತಹದ್ದೇ ಜೀವನ. ಇಂತಹ ಒಂದು ಜೀವನ ಹುಟ್ಟಿದವಾಗಿಂದಲೂ ತಾನಾಗಿಯೇ ಪ್ರಾರಂಭ ಆಗುತ್ತೆ. ಆದರೆ ಈ ಪ್ರಾರಂಭವಾದ ಈ ಜೀವನವನ್ನು, ಜನ್ಮದಿಂದ ಪ್ರಾರಂಭವಾಗಿರ್ತಕ್ಕಂತಹ ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅಂತಂದರೆ ಅದಕ್ಕೆ ನಮ್ಮ ಪ್ರಯತ್ನ ಅನ್ನುವುದು ಅತ್ಯಂತ ಅವಶ್ಯಕವಾಗಿತ್ತು. ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವುದಕ್ಕಾಗಿ ಭಗವದ್ ಆರಾಧನೆಯನ್ನು ಮಾಡಬೇಕಾದದ್ದು ಅತ್ಯಂತ ಅವಶ್ಯಕವಾದದ್ದು. ಭಗವದ್ ಆರಾಧನೆಯನ್ನು ಮಾಡಿ ಭಗವದ್ ಅನುಗ್ರಹಕ್ಕೆ ಪಾತ್ರವಾಗಿ ಈ ಒಂದು ಜೀವನವನ್ನು ಸಾರ್ಥಕ ಮಾಡಿಕೊಂಡಾಗ ಇದು ನಿಜವಾದಂತಹ, ಅಂದರೆ ಸಾರ್ಥಕವಾದಂತಹ, ಪವಿತ್ರವಾದಂತಹ ಜೀವನ ಆಗುತ್ತೆ. ಇಲ್ಲ ಅಂತಂದರೆ ಸಾಮಾನ್ಯವಾಗಿ ಜೀವನ ನಡೀತಾ ಇರುತ್ತೆ. ಯಾಕೆ ಅಂತಂದರೆ ಜೀವನ ಅನ್ನೋದು ಮನುಷ್ಯನಿಗೂ ಇದೆ, ಪ್ರಾಣಿಗಳಿಗೂ ಇದೆ. ಯಾಕೆಂದರೆ ಈಗ ಹೇಳಿದಂತೆ ಜೀವನ ಅನ್ನೋದು ಜನ್ಮದಿಂದ ಪ್ರಾರಂಭ ಆಗುತ್ತೆ. ಹಾಗಾಗಿ ಈ ಜನ್ಮ ಅನ್ನೋದು ಯಾರ್ಯಾರಿಗಿದೆಯೋ ಅವರೆಲ್ಲರಿಗೂ ಜೀವನ ಅನ್ನೋದು ಇದ್ದೇ ಇರುತ್ತೆ. ಜನ್ಮ ಅನ್ನೋದು ಮನುಷ್ಯರಿಗೂ ಇದೆ, ಪ್ರಾಣಿಗಳಿಗೂ ಇದೆ. ಪ್ರಾಣಿಗಳ ಜೀವನವೂ ನಡೀತಾ ಇರುತ್ತೆ, ಮನುಷ್ಯನ ಜೀವನವೂ ನಡೀತಾ ಇರುತ್ತೆ. ಆದರೆ ಈ ಸಾರ್ಥಕವಾದಂತಹ ಜೀವನ ಅನ್ನೋದು ಅದು ಕೇವಲ ಮನುಷ್ಯನಿಗೆ ಮಾತ್ರವೇ ಸಾಧ್ಯ. ಅದು ಸಹ ಭಗವಂತನ ಆರಾಧನೆಯಿಂದ ಮಾತ್ರ ಸಾಧ್ಯ. ಆದ್ದರಿಂದ ಜೀವನದಲ್ಲಿ ಭಗವದ್ ಆರಾಧನೆಯನ್ನು ಮಾಡುವುದು ಅನ್ನೋದು ಅತ್ಯಂತ ಅವಶ್ಯಕವಾದದ್ದು. ಆದ್ದರಿಂದಲೇ ಇಂತಹ ಒಂದು ವಿಚಾರವನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ನಿಮ್ಮ ಪೂರ್ವಜರು, ವಿಶೇಷವಾಗಿ ಐತಾಳು ಕುಟುಂಬದ ಪೂರ್ವಜರು ಮಹಾಗಣಪತಿಯ ಆರಾಧನೆಯನ್ನು ವಿಶೇಷವಾಗಿ ತಮ್ಮ ಸ್ವಸ್ಥಾನದಲ್ಲಿ ಮಾಡಿಕೊಂಡು ಬಂದಿದ್ದಾರೆ ಪರಂಪರೆಯಾಗಿ. ವಿಶೇಷವಾಗಿ ಭಗವಂತನ ಅನೇಕ ರೂಪಗಳಲ್ಲಿ ಮಹಾಗಣಪತಿಯ ಒಂದು ಸ್ವರೂಪ ಅನ್ನೋದು ಅತ್ಯಂತ ವಿಶಿಷ್ಟವಾದಂತಹದ್ದು. ಅನೇಕ ಸಂದರ್ಭಗಳಲ್ಲಿ ಅನೇಕ ಜನರಿಗೆ ಅನುಭವದಲ್ಲೇ ಇರ್ತಕ್ಕಂತಹ ಒಂದು ವಿಷಯ ಅಂತಂದರೆ, ಅನೇಕ ಬಾರಿ ಈ ಕೆಲಸ ನಡೆಯುವುದು ಅತ್ಯಂತ ಅಸಾಧ್ಯ, ಇದು ಸಾಧ್ಯವೇ ಇಲ್ಲ, ಇದು ನಡೆಯಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲೂ ಸಹ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿದಾಗ ಆ ಕೆಲಸವು ಅತ್ಯಂತ ಸುಲಭವಾಗಿ ನಡೆದಿರುವಂತಹ ಅನುಭವಗಳು ಅದೆಷ್ಟೋ ಜನರಿಗೆ ಇವೆ. ಅಸಂಖ್ಯಾತವಾಗಿ ಇಂತಹ ಅನುಭವಗಳನ್ನು ಹೊಂದಿದಂತಹ ಭಕ್ತರು, ತದ್ವಾರ ಆ ಮಹಾಗಣಪತಿಯ ಒಂದು ಮಹಿಮೆಯನ್ನು ಅನುಭವಿಸಿದಂತಹ ಭಕ್ತರು ಎಷ್ಟೋ ಜನ ಇದ್ದಾರೆ. ಹಾಗಾಗಿ ಅಂತಹ ಆ ಮಹಾಗಣಪತಿಯ ಒಂದು ಆರಾಧನೆಯನ್ನು ಹಿಂದಿನಿಂದಲೂ ಸಹ ಪರಂಪರೆಯಾಗಿ ಮಾಡಿಕೊಂಡು ಬಂದಿದ್ದಾರೆ. ಈಗ ಆ ಒಂದು ಆರಾಧನೆಯನ್ನು ವಿಶೇಷವಾಗಿ ಮುಂದುವರಿಸುವಂತಹ ಒಂದು ಉದ್ದೇಶದಿಂದ ಈ ಪ್ರಾಂತ್ಯದಲ್ಲಿ, ಈ ಗ್ರಾಮದಲ್ಲಿ ಮಹಾಗಣಪತಿಗೆ ಒಂದು ನೂತನವಾದಂತಹ ದೇವಸ್ಥಾನವನ್ನು ನಿರ್ಮಾಣ ಮಾಡಿಸಿ, ಅಂದರೆ ನಿಮ್ಮ ಪೂರ್ವಜರು ಯಾವ ಪ್ರದೇಶದಲ್ಲಿ ಆರಾಧನೆಯನ್ನು ಮಾಡಿಕೊಂಡು ಬಂದಿದ್ದರೋ ಅಲ್ಲಿ ಈಗ ಆ ಆರಾಧನಾದಿಗಳನ್ನು ಮುಂದುವರಿಸುವುದು ಕಷ್ಟವಾದ್ದರಿಂದ, ಯಾಕಂದರೆ ಅನೇಕ ವಿಷಯಗಳು ಪ್ರಪಂಚದಲ್ಲಿ ಬದಲಾಗ್ತಾ ಇರ್ತವೆ. ಅದರಲ್ಲಿ ಈಗ ಈ ಬದಲಾಗಿರುವಂತಹ ಎಲ್ಲರ ಕುಟುಂಬದವರ ಒಂದು ಜೀವನ ವಿಧಾನ ಇತ್ಯಾದಿಗಳಿಂದ ಅಲ್ಲಿ ಈ ಆರಾಧನಾದಿಗಳನ್ನು ಮುಂದುವರಿಸುವುದು ಕಷ್ಟವಾದ್ದರಿಂದ ಇಲ್ಲಿ ಎಲ್ಲರಿಗೂ ಅನುಕೂಲವಾಗುವಂತಹ ಈ ಗ್ರಾಮದಲ್ಲಿ ಮಹಾಗಣಪತಿಗೆ ಒಂದು ಶಿಲಾಮಯವಾದ ದೇವಸ್ಥಾನವನ್ನು ನಿರ್ಮಾಣ ಮಾಡಿಸಿದ್ದೀವಿ. ಅಲ್ಲಿ ಇವತ್ತು ಕುಂಭಾಭಿಷೇಕವನ್ನು ನೆರವೇರಿಸಿದ್ದೇವೆ. ಆ ಮಹಾಗಣಪತಿಯ ಒಂದು ದಿವ್ಯ ಸಾನ್ನಿಧ್ಯವು ಇಲ್ಲಿ ಇವತ್ತಿನ ದಿವಸ ಬಂದಿದೆ. ಹಾಗಾಗಿ ಇನ್ನು ಮೇಲೆ ಈ ದೇವಸ್ಥಾನದಲ್ಲೇ ನಿಮ್ಮ ಹಿಂದಿನವರೆಲ್ಲರೂ ಸಹ ಹೇಗ ಹಿಂದಿನ ಸ್ಥಾನದಲ್ಲಿ ಅರಮನೆ ಕೊಪ್ಪದಲ್ಲಿ ಅಲ್ಲಿ ಭಗವಂತನ ಆರಾಧನೆಯನ್ನು ಮಾಡ್ತಾ ಇದ್ದರೋ ಅದೆಲ್ಲವೂ ಸಹ ಇಲ್ಲಿ ಇನ್ನು ಮೇಲೆ ನಡ್ಕೊಂಡು ಹೋಗಬೇಕು. ಆ ಎಲ್ಲ ಕಾರ್ಯಗಳು ಸಹ ಇಲ್ಲಿ ನಡೀಬೇಕು. ತದ್ವಾರ ಆ ಮಹಾಗಣಪತಿಯ ಒಂದು ಅನುಗ್ರಹವು ಎಲ್ಲರಿಗೂ ಸಹ ಪ್ರಾಪ್ತವಾಗಿ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಎನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ. ಈ ಒಂದು ಆರಾಧನೆಯನ್ನು ಮಾಡುವಂತಹ ಕಾರ್ಯದಲ್ಲಿ ಎಲ್ಲರೂ ಸಹ ಭಾಗವಹಿಸಬೇಕು. ಯಾರೋ ಒಬ್ಬರು ಮಾಡ್ತಾರೆ, ಅವರು ಮಾಡಿಕೊಡ್ತಾರೆ ಅನ್ನುವಂತಹ ಒಂದು ಭಾವನೆಯನ್ನು ಯಾರೂ ಸಹ ಹೊಂದಬಾರದು. ಎಲ್ಲರೂ ಸಹ ಇದರಲ್ಲಿ ಭಾಗವಹಿಸಿ ವಿಶೇಷವಾಗಿ ಮಹಾಗಣಪತಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಅವ್ರು ಯಾರು ಮಾಡ್ತಾರೆ ಅಥವಾ ನಮಗೆ ಹೇಳಲಿಲ್ಲ, ನಾವು ಯಾಕೆ ಮಾಡುವುದು, ಈ ರೀತಿಯಾದಂತಹ ಭಾವನೆಗಳಿಗೆ ಇಲ್ಲಿ ಖಂಡಿತವಾಗಿಯೂ ಅವಕಾಶ
ಆದ್ದರಿಂದ ಎಲ್ಲರೂ ಸಹ ವಿಶೇಷವಾಗಿ ಆ ಭಗವಂತನ ಆರಾಧನೆಯಲ್ಲಿ ಭಾಗಿಗಳಾಗಿ, ವಿಶೇಷವಾಗಿ ಕುಟುಂಬದವರು ವಿಶೇಷವಾಗಿ ಇದರಲ್ಲಿ ಭಾಗಿಗಳಾಗಬೇಕು. ಈ ಒಂದು ಪೂಜೆ ಇತ್ಯಾದಿಗಳನ್ನು ಮುಂದುವರಿಸಿಕೊಂಡು ಹೋಗಬೇಕು. ತದ್ವಾರ ಆ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಬೇಕು. ತುಂಬ ಜನ ಏನು ಯೋಚನೆ ಮಾಡ್ತಾರೆ ಅಂತಂದರೆ, ಈ ಭಗವಂತನ ಪೂಜೆ ಅನುಷ್ಠಾನ ಇತ್ಯಾದಿಗಳೆಲ್ಲ ಏನಿದೆ ಇದನ್ನೆಲ್ಲ ಇಟ್ಕೊಂಡ್ಬಿಟ್ರೆ ತುಂಬ ಕಷ್ಟ, ಇದೆಲ್ಲ ಒಂಥರ ಬಂಧನ ಆದಂಗೆ ಆಗಿಬಿಡುತ್ತೆ. ಮನೆಯಲ್ಲಿ ಏನೋ ಪೂಜೆ ಅಥವಾ ದೇವರ ಪೂಜೆ ಪ್ರಾರ್ಥನೆ ಇತ್ಯಾದಿಗಳನ್ನು ಇಟ್ಕೊಂಡ್ಬಿಟ್ರೆ ಇದೊಂಥರ ಬಂಧನ ಥರ ಆಗಿಬಿಡುತ್ತೆ. ನಾವು ಸ್ವತಂತ್ರವಾಗಿ ಎಲ್ಲಿ ಓಡಾಡಲಿಕ್ಕೆ ಆಗೋದಿಲ್ಲ. ಆಮೇಲೆ ಎಲ್ಲಿಗೆ ಹೋದರೂ ಒಂದು ದಿವಸ ಪೂಜೆ ಮಾಡಬೇಕು ಅಥವಾ ಇಂತಿಂಥ ಸಮಯಕ್ಕೆ ಭಗವದ್ ಆರಾಧನೆ ಮಾಡಬೇಕು, ಅದಕ್ಕೆಲ್ಲ ಹೋಗಬೇಕಾಗುತ್ತೆ. ಹೊರಗಡೆಯಲ್ಲೂ ನಾವು ಸ್ವತಂತ್ರವಾಗಿ ಹೋಗ್ಲಿಕ್ಕೆ ಆಗುವುದಿಲ್ಲ ಅಂತ ಎಲ್ಲ ಯೋಚನೆ ಮಾಡ್ತಾರೆ ತುಂಬ ಜನ. ಆದರೆ ವಾಸ್ತವವಾಗಿ ನಾವು ತಿಳ್ಕೊಳ್ಬೇಕಾದ ವಿಷಯ ಏನು ಅಂತಂದರೆ, ಇಲ್ಲಿ ಹೊಸದಾಗಿ ಬಂಧನ ಅನ್ನೋದು ಬರಲಿಕ್ಕೆ ಏನೂ ಇಲ್ಲ. ಎಲ್ಲರೂ ಇರುವುದೇ ಬಂಧನದಲ್ಲಿ, ಪ್ರತಿಯೊಬ್ಬ ಮನುಷ್ಯನೂ ಇರುವುದೇ ಬಂಧನದಲ್ಲಿ. ಹೊಸದಾಗಿ ಯಾವುದೋ ಬಂಧನ ಅಂತ ಬರಲಿಕ್ಕೆ ಏನಿಲ್ಲ. ಆದರೆ ಇರುವಂತಹ ಬಂಧನದಿಂದ ನಾವು ಹೊರಗೆ ಬರಬೇಕು ಅಂತಂದರೆ ಅದಕ್ಕೆ ಈ ಭಗವದ್ ಆರಾಧನೆ ಅನ್ನೋದು ಬೇಕು. ಇದು ಯಾವುದೋ ಹೊಸ ಬಂಧನ ಅಲ್ಲ. ಬಂಧನ ಈಗಾಗಲೇ ನೀವು ತಿಳ್ಕೊಂಡಿರುವ ಬಂಧನಕ್ಕಿಂತಲೂ 1000 ಪಟ್ಟು ಜಾಸ್ತಿ ಬಂಧನ ಎಲ್ಲರಿಗೂ ಇದ್ದೇ ಇದೆ. ಬಂಧನದಲ್ಲೇ ಇದ್ದೀವಿ ನಾವು. ಆದರೆ ಈ ಪೂಜೆಯನ್ನು ಮಾಡುವುದು, ಭಗವಂತನ ಸೇವೆಯನ್ನು ಮಾಡುವಂತಹ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಆ ಬಂಧನದಿಂದ ಸ್ವಲ್ಪ ಸ್ವಲ್ಪ ಹಂತವಾಗಿ ನಾವು ಹೊರಗೆ ಬರುವುದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ಗೀತೆಯಲ್ಲಿ ಭಗವಂತ ಒಂದು ಮಾತು ಹೇಳ್ತಾನೆ, ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾನೇ ಪ್ರಿಯೋಸಿಮೆ ಅಂತ ಗೀತೆಯಲ್ಲಿ ಒಂದು ಮಾತನ್ನು ಹೇಳಿದ ಭಗವಂತ. ಇದರ ಅರ್ಥ ಏನು ಅಂತಂದರೆ, ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾ, ನಿನಗೆ ಮಾತು ಕೊಡ್ತೀನಿ ಏನು ಅಂತಂದರೆ, ನೀನು ನನ್ನ ಆರಾಧನೆಯನ್ನು ಮಾಡಿದರೆ ಕ್ರಮೇಣ ನಿನ್ನನ್ನು ಹಂತವಾಗಿ